ಚಾರ್ಮಾಡಿ ಘಾಟ್ನಲ್ಲಿ 60 ಅಡಿ ಪ್ರಪಾತಕ್ಕೆ ಬಿದ್ದಿದೆ ಕಾರು. ಕಾರಿನಲ್ಲಿದ್ದಂತ 1 ವರ್ಷದ ಮಗು ಸೇರಿದಂತೆ ದಂಪತಿ ಬಚಾವಾಗಿದ್ದಾರೆ. ಘಾಟ್ನಲ್ಲಿ ದಟ್ಟ ಮಂಜು ಹಾಗೂ ತುಂತುರು ಮಳೆ ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಅವಘಡ ಸಂಭವಿಸಿರುವುದು. ದಾರಿ ಸರಿಯಾಗಿ ಕಂಡಿಲ್ಲ. ಮಲೆಯ ಮಾರುತ ತಿರುವಿನಲ್ಲಿ ಈ ನಿಯಂತ್ರಣ ಕಳೆದುಕೊಂಡು ಘಟನೆ ನಡೆದಿದೆ. ಅಂದ್ರೆ ಕಾರು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ದಟ್ಟವಾದಂತ ಮಂಜು ಆವರಿಸಿದೆ, ತುಂತುರು ಮಳೆ ಬೀಳ್ತಾ ಇದೆ. ಹೀಗಾಗಿ ಕಾರಿನ ನಿಯಂತ್ರಣ ಕಳ್ಕೊಂಡು ಈ ರೀತಿ ಬಿದ್ದಿದ್ದಾರೆ. ತಕ್ಷಣವೇ 1 ವರ್ಷದ ಮಗು ಹಾಗೂ ದಂಪತಿಯನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಶಿವಮೊಗ್ಗದಿಂದ ಧರ್ಮಸ್ಥಳಕ್ಕೆ ತೆರಳುತ್ತಿದ್ದಂತ ಪ್ರವಾಸಿಗರ ಕಾರು ಇದು. ಗಾಯಗೊಂಡಂತ ದಂಪತಿ ಶಿವಮೊಗ್ಗ ಆಸ್ಪತ್ರೆಗೆ ರವಾನೆ ಆಗಿರೋದು. ಬಣಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ನಡೆದಿರುವಂತಹ ಘಟನೆ. ಶಿವಮೊಗ್ಗದಿಂದ ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದಂತ ಕಾರು ಇದು. ನೋಡಿ ಯಾವ ರೀತಿಯಾಗಿ ಅಲ್ಲಿ ಅವಘಡ ಸಂಭವಿಸಿದೆ ಅಂತ. ನಿಯಂತ್ರಣ ಕಳೆದುಕೊಂಡಿದೆ. ಕಾರಣ ದಟ್ಟವಾದಂತ ಮಂಜು ಆವರಿಸಿದೆ, ತುಂತುರು ಮಳೆ ಬೀಳ್ತಾ ಇದೆ. ಹೀಗಾಗಿ ಕಾರಿನ ನಿಯಂತ್ರಣ ಕಳ್ಕೊಂಡು ಈ ರೀತಿಯಾಗಿ ಕಾರು ಪಲ್ಟಿಯಾಗಿ ಬಿದ್ದಿರೋದು. ಆದ್ರೆ ಕಾರಿನ ಅವಘಡದಲ್ಲಿ ಈ ಒಂದು ದಂಪತಿ ಹಾಗೂ ಮಗುವಿನ ರಕ್ಷಣೆ ಮಾಡಲಾಗಿದೆ. ಅಲ್ಲಿನ ಸ್ಥಳೀಯರ ರಕ್ಷಣೆ ಮಾಡಿ ಗಾಯಗೊಂಡಂತ ದಂಪತಿಗೆ ಚಿಕಿತ್ಸೆಗೋಸ್ಕರ ಶಿವಮೊಗ್ಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಚಾರ್ಮಾಡಿ ಘಾಟ್ನಲ್ಲಿ 60 ಅಡಿ ಪ್ರಪಾತಕ್ಕೆ ಕಾರು ಬಿದ್ದು ಹೋಗಿದೆ. ಆ ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಕಾರ್ನಲ್ಲಿ 1 ವರ್ಷದ ಮಗು ಕೂಡ ಇತ್ತು. ಮಗು ಸೇರಿದಂತೆ ದಂಪತಿಯನ್ನ ಸ್ಥಳೀಯರು ಬಚಾವ್ ಮಾಡಿದ್ದಾರೆ. ಯಾವುದೇ ರೀತಿಯ ಸಾವು ನೋವಾಗಿಲ್ಲ. ಸದ್ಯಕ್ಕೆ ಚಿಕ್ಕ ಪುಟ್ಟ ಗಾಯಗಳಾಗಿದ್ದು ಅವರನ್ನ ಶಿವಮೊಗ್ಗದ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮಲೆಯ ಮಾರುತ ತಿರುವಿನ ಬಳಿ ನಡೆದಿರುವಂತಹ ಘಟನೆ ಇದು. ಈಗ ದಟ್ಟವಾದಂಥ ಮಂಜು ಆವರಿಸುತ್ತೆ ಬೆಳಗ್ಗೆಯ ಸಂದರ್ಭದಲ್ಲಿ ಮುಂಜಾನೆ. ಜೊತೆಗೆ ತುಂತುರು ಮಳೆ ಕೂಡ ಬೀಳ್ತಾ ಇರುತ್ತೆ. ಪ್ರವಾಸಿಗರಿರ್ಬೋದು ಅಥವಾ ಎಲ್ಲೋ ಹೋಗ್ತಾ ಇದ್ದಾರೆ ಅಂತ ಅಂದರೆ ದೇವಸ್ಥಾನಕ್ಕೋ ಪಿಕ್ನಿಕ್ಕೋ ಪ್ರವಾಸಕ್ಕೋ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈ ರೀತಿಯಾಗಿ ನಿಯಂತ್ರಣ ಕಳ್ಕೊಂಡು ಕಾರ್ ಇರ್ಬೋದು, ಅವರ ವೆಹಿಕಲ್ ಪಲ್ಟಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಂದು ನಿದ್ದೆಯ ಜೋಂಪು ಕೂಡ ಇರುತ್ತೆ ಬೆಳಗಿನ ಸಂದರ್ಭದಲ್ಲಿ. ಹಾಗಾಗಿ ಒಂದು ವೇಗ ಹಾಗೂ ನಿದ್ದೆ, ಮತ್ತೊಂದು ಕಡೆ ಇಂತಹ ತಿರುವಿನ ಸಂದರ್ಭದಲ್ಲಿ ನಿಯಂತ್ರಣ ಕಳ್ಕೊಳ್ಳೋದು ಮತ್ತೆ ತುಂತುರು ಮಳೆ ಮಂಜಿನಿಂದಾಗಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿ ಆಗ್ತಾ ಇರುತ್ತೆ. ಹಾಗಾಗಿ ವಾಹನ ಸವಾರರು ಆದಷ್ಟು ಎಚ್ಚರಿಕೆಯಿಂದ ತೆರಳಬೇಕಾದಂಥ ಸ್ಥಿತಿ ಈಗ ಇದೆ. ಲೈಟ್ ಆನ್ ಇಲ್ಲ. ಏನಿಲ್ಲ ಬನ್ನು ಯಾಕೆ ಕಳ್ತೀಯಾ? ಇಲ್ಲ ಇಲ್ಲ ಯಾರು ನಾನು ಆಫೀಸ್ ಬಿಟ್ಟು ಲೈಟ್ ಆನ್ ಆಗಲ್ಲ.